ಇವತ್ತು ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಬರೋದು ಈಗಾಗಲೇ ನಾವು ಪೂರ್ವ ನಿಯೋಜಿತವಾಗಿ ಚರ್ಚೆ ಮಾಡಿ ಈ ದುಷ್ಟ ಶಕ್ತಿಗಳ ವಿರುದ್ಧ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ವಿಘ್ನೇಶ್ವರನ ಮೊದಲನೇ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ದುಷ್ಟಶಕ್ತಿಗಳು ಒಳಗಿನ ದುಷ್ಟಶಕ್ತಿಗಳು, ಹೊರಗಿನ ದುಷ್ಟಶಕ್ತಿಗಳು ಎರಡಿದ್ದಾವೆ. ಒಳಗಡೆ ಇದ್ದು ಚೂರಿ ಹಾಕೋರು ಇದ್ದಾರಲ್ಲ, ಭಾಳ ಡೇಂಜರ್. ಕಿತ್ತೂರಾಣಿ ಚೆನ್ನಮ್ಮಗೆ ಮೋಸ ಮಾಡಿದ್ದು ಮಲ್ಲಪ್ಪ ಶೆಟ್ಟಿ, ಇವನ್ ಟಿಪ್ಪು ಸುಲ್ತಾನ್ಗೆ ಮೋಸ ಮಾಡಿದ್ದು ಮೀರ್ ಸಾದಿಕ್ ಅಲ್ವಾ? ಈ ಥರ ಈ ಬಿ ಜೆ ಪಿ ಪಕ್ಷದಲ್ಲಿ ಇದ್ಕೊಂಡು ಬಿ ಜೆ ಪಿ ಪಕ್ಷದ ಶಾಲುಗಳನ್ನು ಹಾಕ್ಕೊಂಡು ಬಿ ಜೆ ಪಿ ಪಕ್ಷದ ಲೇವಲ್ನಲ್ಲಿ ಇವತ್ತು ಬಿ ಜೆ ಪಿ ನಾಯಕರ ವಿರುದ್ಧ, ಅದು ರಾಜ್ಯಾಧ್ಯಕ್ಷರ ವಿರುದ್ಧ, ಈಗ ನಮ್ಮ ರೇಣುಕಾಚಾರ್ಯ ಅವರು ಹೇಳಿದಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ, ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ, ಅಮಿತ್ ಶಾಜಿ ಬಗ್ಗೆ ಮಾತಾಡೋದು ಒಂದೇ, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋದು ಒಂದೇ. ನಿಮಗೆ ತಾಕತ್ತಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ. ಅದನ್ನು ಬಿಟ್ಟು ಪ್ರಚಾರದ ಗೀಳಿಗೆ, ಇವತ್ತು ಪ್ರಚಾರದ ಹುಚ್ಚು ಹಿಡಿದಿದೆ ಅವ್ರಿಗೆ ಯಾರ ಬಗ್ಗೆ ಮಾತಾಡಿದ್ರು ಕೂಡ ಅವ್ರದ್ದು ಗೊತ್ತು, ಅವ್ರು ತೆಗಿತೀರಿ. ಏನು ತೆಗಿತೀರಿ ನೀವು? ನಿಂಬು ತಕ್ಕಂತ ಹೋದರೆ ನೀವು ಇಲ್ಲೆಲ್ಲೂ ಓಡಾಡೋಕ್ಕಾಗಲ್ಲ. ರಸ್ತೆಯಲ್ಲಿ ಜನ ಚೀತು ಅಂತ ಉಗಿತಾ ಇದ್ದಾರೆ. ಇವತ್ತು ರಾತ್ರಿ ಹಗಲು ಬಿಜಾಪುರ, ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರದಿಂದ ಬರ್ತಾ ಇದ್ದಾವೆ, ಆ ಯತ್ನಾಳ್ ಬಾಯಿ ಮುಚ್ಚ್ರಿ ಅಂತ. ಇವತ್ತು ಬೆಳಗ್ಗೆ ಕೂಡ ಎಲ್ಲ ಕಡೆಯಿಂದ ಇದೆ. ಯಾಕೆಂದರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಇವತ್ತು ನೋವಾಗ್ತಾ ಇದೆ. ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಿಕೊಂಡು ಬೇರೆಯವರಿಗೆ ಆಹಾರ ಆಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಬೆನ್ನಿಗಿದೆ. ಇಡೀ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ. ಅವ್ರ ಪರವಾಗಿ ಯಾರೂ ಇಲ್ಲ. ಅವ್ರ ಪರವಾಗಿ ಯಾರು ನಿರಾಶೆ ಆಗಿ ಇವತ್ತು ಹತಾಶರಾಗಿ ಎಲ್ಲಿ ಹೋಗ್ತಾರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಹೈಕಮಾಂಡ್ ಖಂಡಿತ ವೀಕ್ ಅಲ್ಲ, ಕಾದು ನೋಡುವಂಥ ತಂತ್ರಕ್ಕೆ ಬಲಿಯಾಗಿದ್ದಾರೆ. ಯಾವತ್ತು ಪಾಶುಪತಾಸ್ತ್ರವನ್ನು ಪ್ರಾರಂಭ ಮಾಡಿ ಬಿಟ್ಟರೆ ಒಂದೇ ಪಾಶುಪತಾಸ್ತ್ರಕ್ಕೆ ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ. ಈಗ ಏನಾಗಿತ್ತು ಅಂದರೆ ನಾವು ಬಹಳ ಗೌಪ್ಯವಾಗಿ ಸೌಮ್ಯವಾಗಿದ್ವಿ. ಏನೋ ಮಾತಾಡ್ತಾರೆ, ಉಳಿದವರೆಲ್ಲ ಬಗೆಹರಿಸ್ತಾರೆ ಅಂಥೇಳಿ. ಆದರೆ ಇವರೇನು ಮಾಡ್ತಾ ಇದ್ದಾರೆ, ಪಕ್ಷದ ಬುಡಕೆ ಅವತ್ತು ಕೊಡ್ಲಿ ಪೆಟ್ಟು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕೆ ಕೊಡ್ಲಿ ಪೆಟ್ಟು ಹಾಕಕ್ಕೆ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ, ಪಕ್ಷದಾಗಿರೋ ನಾವೆಲ್ಲಗಳು ಏನಿದ್ದೇವೆ, ನಮ್ಮ ಕಾರ್ಯಕರ್ತರುಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಇವ್ರು ಕೊಲೆ ಮಾಡ್ದಂಗೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಇವತ್ತು ಹೊರಗೆ ಬಂದಿದ್ದೇವೆ. ಹೈಕಮಾಂಡ್ ಸದ್ಯದಲ್ಲಿ ಈಗಾಗಲೇ ವಿಜೇಂದ್ರ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೋಕಸಭಾ ಚುನಾವಣೆ ಮುಂಚೆನೇ ಅವ್ರ ಮೇಲೆ ಕ್ರಮ ಜರುಗಿಸ ಹೊರಟಿದ್ರು. ಅವತ್ತಿನ ದಿವಸ ನಾವು ನೋಡ್ರಿ, ಬೈ ಎಲೆಕ್ಷನ್ನು ವಿಜೇಂದ್ರ ಅವ್ರನ್ನ ಹೊಣೆ ಮಾಡೋದು ಮೂರ್ಖತನದ ಪರಮಾವಧಿ. ಬೈ ಎಲೆಕ್ಷನ್ ಹಿಂದೆ ನಾವು ಎಲ್ಲ ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ 15 ಕ್ಷೇತ್ರಕ್ಕೆ ಚುನಾವಣೆ ಆದರೆ 12 ಕ್ಷೇತ್ರದಲ್ಲಿ ಅವತ್ತು ನಾವು ಗೆದ್ವಿ. ಕಾರಣ ಏನು? ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಂಥ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ಗೆ ಸಹಜವಾದಂಥ ಮತದಾರ ಯಾಕೆ ಯಾವ್ಯಾವುದೊಂದು ಆಶೆ ಆಮಿಷಗಳಿಗೆ ಬಲಿಯಾಗಿ ಮಾಡ್ತಾನೆ. ಇವತ್ತು ಉದಾಹರಣೆಗೆ ನಿನ್ನೆ ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತಾ ಇದ್ದಾರೆ, ಇನ್ನು ನಾವು ಸ್ತ್ರೀ ಶಕ್ತಿಯ ಹಣವನ್ನು, ಗೃಹಲಕ್ಷ್ಮಿ ಹಣವನ್ನು 4-5 ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಆದರೆ ರಾಮನಗರ ಜಿಲ್ಲೆಯಲ್ಲಿ 12ನೇ ತಾರೀಕು ರಿಲೀಸ್ ಆಯಿತು, ಸಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ರಿಲೀಸ್ ಆಯಿತು, ಹಾವೇರಿ ಜಿಲ್ಲೆಯಲ್ಲಿ 12ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದರೆ 3 ಜಿಲ್ಲೆಯಲ್ಲಿ ಯಾಕೆ ಮಾಡಲಿಲ್ಲ? ಅಲ್ಲಿ ಚುನಾವಣೆ ಇದೆ ಅಂತೇಳಿ ಅವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೇರವಾಗಿ ಮತದಾರರ ಮೇಲೆ ಇವತ್ತು ಪ್ರಭಾವವನ್ನು ಬೀರಲಿಕ್ಕೆ ಆ ಥರ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು, ಹಣವನ್ನು ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ 3 ಸ್ಥಾನ ಗೆದ್ದ ತಕ್ಷಣ ಏನು ಇಡೀ ಜಗತ್ತನ್ನೇ ಗೆದ್ದಾಗ ಅಲ್ಲ. ಮೊನ್ನೆ ನಾವು ಕೂಡ 18 ಸ್ಥಾನವನ್ನು, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ದರೂ ಕೂಡ 18 ಸ್ಥಾನಗಳನ್ನು MP ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು 100ಕ್ಕೆ 100 ನಿಶ್ಚಿತ ಆಗ್ತದೆ. ಆರೋಪ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದ ಹೊತ್ತಿಗೆ ಸಿದ್ದರಾಮಯ್ಯ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದೆ ವಿಜೇಂದ್ರ ಟೀಮ್ ಅಂತ ಒಂದು ಆರೋಪ ದೊಡ್ಡ. ನಾನೇ ಹೇಳಿದ್ದೀನಿ ಮೊನ್ನೆ, ಯತ್ನಾಳ್ ಅವರು ಇವತ್ತು ಗೆದ್ದಿರೋದು, ಇವತ್ತು ಬೆಳಗ್ಗೆ ರೇಣುಕಾಚಾರ್ಯ ಅವರು ಹೇಳಿದರು, ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ, ಕಾಂಗ್ರೆಸ್ ಮಂತ್ರಿಗಳ ಜೊತೆಗೆ ಪ್ರಭಾವಿ ಸಚಿವರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡು ಬರ್ತಾ ಇದ್ದಾರೆ ಹೊರತು ಅವ್ರೇನು ನಿಜವಾದ ಗೆಲುವಲ್ಲ. ಹೊರಗೆ ಬಂದು ನೋಡ್ಲಿ, ನಿಂತು ಅವಾಗ ಗೊತ್ತಾಗುತ್ತೆ ಅವ್ರ ತಾಕತ್ತು ಏನಂತ. ಯಾವ ಒಳ ಒಪ್ಪಂದ ಇಲ್ಲ, ಹೊರ ಒಪ್ಪಂದ ಇಲ್ಲ, ನಮ್ದೇನಿದ್ರು ನೇರ ಅಷ್ಟೇ. ನಾವ್ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ, ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ, ಪಕ್ಷದ ಪರವಾಗಿದ್ದೇವೆ. ನಾವು ಯಾರು ಕೂಡ ಪಕ್ಷದ ಆದೇಶ, ಪಕ್ಷದ ಅಧ್ಯಕ್ಷರ ವಿರುದ್ಧ
ಯಾರು ಕೂಡ ಇಲ್ಲ. ಅವ್ರ ರೀತಿ ನಾವು ಯಾರು ಕೂಡ ಪಕ್ಷದ ಅಧ್ಯಕ್ಷರ ಬಗ್ಗೆ ಹೇಳಿಕೆ ಕೊಡೋದಿಲ್ಲ. ಅವರು ಕಾಂಗ್ರೆಸ್ ಬೈಯೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದ ಮಾಡ್ಕೊಳ್ತಾರೆ. ಏನೋ ಅವ್ರಿಗೆ ಗೊತ್ತಿಲ್ಲ, ಯಾಕೆ ಯಾವತ್ತು ಏನೇನಾಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಕಾದ್ ನೋಡಿ. ಪಕ್ಷ ಗುಂಪು 5-6 ಜನ ಅವ್ರನ್ನ ನೀವು ಹೋಲಿಕೆ ಮಾಡಕ್ಕಾಗಲ್ಲ ಇವ್ರ ಜೊತೆಗೆ, ಬಿಜೆಪಿ ಪಕ್ಷದ ಜೊತೆಗೆ. ಇದು ಬಿಜೆಪಿ. ದಯಮಾಡಿ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀವಿ, ದಯಮಾಡಿ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀವಿ. ಸರಿಯಾದ ಒಂದು ನಿಮಿಷ ನೀವು ಕೇಳಿ ಉತ್ತರ ಕೊಡು. ನೀವು ಕೇಳಿ ಉತ್ತರ ಕೊಡ್ತೀನಿ ನಾನು. ಅವರು 4 ಜನ, ನಾವು ಬಿಜೆಪಿ ರಾಜ್ಯ ಅಧ್ಯಕ್ಷ ಜೊತೆಗಿದ್ದೀವಿ. ನಾವು ತಂಡ ಅಲ್ಲ, ಅವ್ರು 4 ಜನ ಇರೋದು. 4 ಜನ ಅವರು ಕಾಂಗ್ರೆಸ್ ಮುಖವಾಣಿ ಲಾಸ್ಟ್ ಅವ್ರು ಕಾಂಗ್ರೆಸ್ ಮುಖವಾಣಿಯಾಗಿ ಕೆಲಸ ಮಾಡ್ತಾರೆ. 100% ಕಾಂಗ್ರೆಸ್ ಮುಖವಾಣಿ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡೋಕ್ಕೆ ಸುಪಾರಿ ಕೊಡ್ತಾರೆ. ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕರು ಆಕ್ಷನ್ ತೆಗೆದು ಧನ್ಯವಾದಗಳು. ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಡಾಕ್ಟರ್ ನಾಗಜ್ಯೋತಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೇಬಿ ಸೈನ್ಸ್ IVF ಕ್ಲಿನಿಕ್, ಕೋಲಾರ. ದಿನಾಂಕ 29 ಮತ್ತು 30 ನವೆಂಬರ್ 2024. ಸಮಯ ಬೆಳಿಗ್ಗೆ 10 ರಿಂದ ಸಂಜೆ 5 ರವರೆಗೆ. ಉಚಿತ ಸಮಾಲೋಚನೆ, ಸ್ಕ್ಯಾನಿಂಗ್ ಮತ್ತು ಕೌನ್ಸೆಲಿಂಗ್. IVF ಪ್ಯಾಕೇಜ್ನಲ್ಲಿ 10% ರಿಯಾಯಿತಿ. 2ನೇ ಮಹಡಿ, 234/237 ದೀಪಾ ಕಾಂಪ್ಲೆಕ್ಸ್, ಗೌರಿಪೇಟೆ, ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ 563101. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 91105943 ಅಥವಾ 91749255 495.